ಹಾಯ್ ಹೆಲೋ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಮಾಡದಿರೋರು ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಮಂಡೇ, ಟೈಮ್ ಬಂದಾಗಲೇ 10:30 ಆಗಿರಬೇಕು. ಸೊ ಗೋಪಿಯವ್ರ ಅಜ್ಜಿ ಊರಲ್ಲಿ ಊರಬ್ಬ ಇತ್ತು, ಅದಕ್ಕೆ ಬಂದಿದ್ದೀವಿ. ಸೊ ದೇವಸ್ಥಾನದ ಹತ್ರ ಇದು ಮೆರವಣಿಗೆ ಮಾಡೋಕ್ಕೆ ಅಂತ ದೇವ್ರು ತಂದಿದ್ರು. ಹಾಗೆ ದೇವಸ್ಥಾನ ಟೆಂಪಲ್ ದೇವ್ರು ನೋಡಿಕೊಂಡು ಟಿಫನ್ ಟೊಮೊಟೊ ಬಾತ್ ಏನೋ ಮಾಡಿದ್ರು, ಹಾಗೆ ಈಸ್ಕೊಂಡು ಬಂದ್ವಿ ಮನೆಗೆ. ಮಾರ್ನಿಂಗೆ ಕೊಂಡಾಯಿತು, ಮುಗಿಸ್ಕೊಂಡು ಬಂದೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದೀನಿ. ಕೊಂಡ ಮುಗಿಸ್ಕೊಂಡು ಬಂದಾದ್ಮೇಲೆ ಆರತಿಗೆ ರೆಡಿ ಮಾಡ್ತಿದ್ದೋ. ಸೊ ಮೊದಲನೇ ಹೇಳ್ದಂಗೆ ಇದು 3 ದಿನ ಹಬ್ಬ ಇರುತ್ತೆ. ಮೊದಲನೇ ದಿನ ಇದು ಡೇ ಫಸ್ಟು ಮಂಡೇ. ಸ್ವೀಟ್ ಊಟ ಮತ್ತು ಈ ಥರ ಆರತಿ ಇರುತ್ತೆ. ನೀವೆಲ್ಲರೂ ಕೇಳಿರೋ ಹಾಗೆ ಒಂಬಾಳೆ ಎಷ್ಟು ಶ್ರೇಷ್ಠ ಅಲ್ವಾ, ಆರತಿಗೂ ಕೂಡ ಯೂಸ್ ಮಾಡ್ತಾರೆ. ಇನ್ನು ತುಂಬ ಫಂಕ್ಷನಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಮೊಂಬಾಳೆ ಅಷ್ಟು ಶ್ರೇಷ್ಠವಾದದ್ದು ಅಂತ. ಇದು ಬಂದು ದೊಡ್ಡ ಕಳ್ಬಾಳು ಮಾರಮ್ಮ, ಆ ದೇವಿಗೆ ಇದನ್ನು ಆರತಿ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀವಿ. ನೋಡ್ಬೋದು ಹೆಂಗೆ ಆರತಿ ಮಾಡಿದ್ದೀವಿ. ಆರತಿ ರೆಡಿ ಮಾಡಿ ಇಟ್ಬಿಟ್ಟು ಆಚೆ ಹಾಗೆ ಬಂದು ಏನೋ ಟಮಟೆ ಸೌಂಡ್ ಕೇಳಿಸ್ತಿದ್ಯಲ್ಲ ಅಂತ. ಆಮೇಲೆ ಏನೋ ಅಲ್ಲಿ ಯಾರಾದರೂ ಅರ್ಸ್ಕೊಂಡಿರ್ತಾರಲ್ಲ, ಅವರೇನೋ ಪಾನಕ ಮಜ್ಜಿಗೆ ಈ ಥರ ಕೊಡ್ತಿದ್ರಂತೆ. ಸೊ ಅದನ್ನು ಈಸ್ಕೊಂಡು ಮತ್ತು ಆರತಿ ರೆಡಿ ಮಾಡಿರೋದನ್ನೆಲ್ಲ ತಗೊಂಡು ದೇವಸ್ಥಾನದ ಹತ್ರ ಬಂದರು. ದೇವಸ್ಥಾನದ ಹತ್ರ ನೋಡಿ ಸ್ವಲ್ಪ ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದೇವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ದೇವಿಗೆ. ಆರತಿನ ದೇವಸ್ಥಾನ ಸುತ್ತ ಒಂದು 3 ರೌಂಡ್ ಏನೋ ತಗೊಂಡು ಬಂದರು. ಆಮೇಲೆ ಒಳಗಡೆ ತೊಗೊಂಡೋಗಿಟ್ಟು ತೀರ್ಥ ಪೂಜೆ ಮಾಡಿ, ಐ ಥಿಂಕ್ ತೀರ್ಥ ಹೆಚ್ಚಿದ್ರೇನೋ. ತುಂಬ ರಶ್ ಇತ್ತು ಅಂತ ನಾನು ಒಳಗಡೆ ಹೋಗಿಲ್ಲ, ಆಚೆಯಿಂದನೇ ನೋಡ್ತಿದ್ದೆ. ಅದು ಸ್ವಲ್ಪ ಎಷ್ಟಾಗುತ್ತೋ ವೀಡಿಯೋನ ಅಷ್ಟು ವೀಡಿಯೋ ಮಾಡಿದ್ದೀನಿ. ಅಲಂಕಾರ ದೇವಿಗೆ ನೋಡೋದಕ್ಕೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಮಗುನ ಜಡೆದು ಆ ಕಡೆ ಹಾಕಿರೋದು ಹೂವಿನ ಅಲಂಕಾರ ನೋಡೋದಕ್ಕೇ ಅಲಂಕಾರ ಮಾತ್ರ ಮಸ್ತಾಗಿತ್ತು ಅಂತ ಹೇಳ್ಬೋದು ದೇವಿಗೆ. ಅದಾದಮೇಲೆ ದೇವ್ರ ಮೆರವಣಿಗೆ ತಂದಿದ್ದ ದೇವ್ರುಗಳನ್ನೆಲ್ಲ ಎತ್ಕೊಂಡು ಬಂದರು. ಹಾಗೆ ಮಂಗಳವಾರ 2ನೇ ದಿನಕ್ಕೆ ಆಲ್ರೆಡಿ ಮಂಡೇನೇ ಮೇಕೆಗಳನ್ನೆಲ್ಲ ತೀರ್ಥ ಹೆಚ್ಚಿ ಅದ್ರ ಮೇಲೆ ಕಟ್ ಮಾಡಿರ್ತಿದ್ರು. ಸೊ ಊರಿನ ಜನ ಎಲ್ಲ, ಅಕ್ಕಪಕ್ಕ ಊರಿನವರೆಲ್ಲ ಬರ್ತಾರಲ್ಲ, ಅಷ್ಟು ಬೇಗ ಎಲ್ಲ ಮಾಡೋದಕ್ಕಾಗಲ್ಲ. ಯಾವಾಗೂ ಅಷ್ಟೇ ಹಿಂದಿಂದೇನೆ ಮಾಡ್ಕೊತಾರಂತೆ. ಮರಿಯೆಲ್ಲ ಕಟ್ ಮಾಡಾದ್ಮೇಲೆ ದೇವ್ರನ್ನ ಮೆರವಣಿಗೆ ಎತ್ಕೊಂಡು ಅದ್ರ ಸುತ್ತ 3 ರೌಂಡು ಪುರೋಹಿತರು ಮತ್ತು ದೇವಿನ ಎತ್ಕೊಂಡಿರೋರೆಲ್ಲ 3 ರೌಂಡ್ ಬಂದರು. ಎಷ್ಟು ಮೇಕೆ ಅಂತ ಗೊತ್ತಿಲ್ಲ, ಐ ಥಿಂಕ್ ಏನೋ ಒಂದು 80 ಮೇಲಿರ್ಬೋದು ಅಂತ ಹೇಳ್ತಿದ್ರು. ಇದು ನೋಡ್ಬೋದು ಮೊದಲನೇದು ಹೆಂಗೆ ಕಡಿತಾವ್ರೆ ಅಂತ. ಈ ಕ್ಲಿಪ್ ಮುಂದೆ ಹಾಕಬೇಕಾಯಿತು, ಬಟ್ ಹಿಂದೆ ಬಂದಿದೆ. ಅದಾದಮೇಲೆ ಮಂಡೇ ನೈಟು ಗೋಪಿಯವ್ರು ಬಂದಮೇಲೆ ನಡಿ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂದರು. ಸೊ ದೇವಸ್ಥಾನದ ಹತ್ರ ಹೋಗಿ ಬರ್ಬೇಕಾದ್ರೆ ಈ ಲೈಟಿಂಗ್ಸ್ ಅಲಂಕಾರ ಎಲ್ಲ ನೋಡ್ಬೋದು. ಮಾರ್ನಿಂಗಿಂತ ನೈಟೆಲ್ಲ ಈ ಥರ ಲೈಟಿಂಗ್ಸ್ ಅಲಂಕಾರ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಒಂದೆರಡು ಜಾತ್ರೆ, ಒಂದು 3-4 ಅಂಗಡಿ ಇಟ್ಟಿದ್ರು ಅಷ್ಟೇ. ಸರಿ ಸಿಂಪಲಾಗಿ ಇಟ್ಟಿದ್ರು. ಜಾತ್ರೆಗೆ ಹೋಗಿ ಹಂಗೆ ಅಪ್ಪುಗೆ ಒಂದೆರಡು ಟಾಯ್ಸ್ ತೊಗೊಂಡು ಮನೆ ಕಡೆ ಬಂದಾದಮೇಲೆ ಮಾಮೂಲಿ ಸ್ವೀಟ್ ಊಟ, ಮನೆ ಊಟ ಅಲ್ವಾ ಮಂಡೇ, ಒಬ್ಬಿಟ್ಟು ಊಟ ನಾವೆಲ್ಲ ಸೇರ್ಕೊಂಡು ಮಾಡಿದ್ದು, ಅದನ್ನು ಊಟ ಮಾಡಿದ್ರು. ಇದು ನೈಟು ಗೋಪಿಯವ್ರ ಜೊತೆ ಬಂದಿದ್ದಾಗ ಅಷ್ಟೊಂದು ಜನ ಇರಲ್ಲ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಊಟ ಮಾಡಿಕೊಂಡು ಒಂದು 9:15 ಮತ್ತೆ ಮೆರವಣಿಗೆ ಸ್ಟಾರ್ಟ್ ಆಯಿತು. ಮತ್ತು ಆರತಿಗಳೆಲ್ಲ ಇತ್ತು. ಇದು ಈ ಏರಿಯಾ ಆಯಿತು, ಮತ್ತು ಪಕ್ಕದ ಏರಿಯಾದವರು ಅವರು ಬರ್ತಾರೆ. ಅವ್ರು ನೈಟ್ ಟೈಮ್ ಅಂತೆ ಆರತಿ ತೊಗೊಂಬರೋದು. ಅವ್ರದ್ದು ಡಿಫ್ರೆಂಟಾಗಿತ್ತು ಆರತಿಗಳು ನೋಡ್ಬೋದು. ಅವ್ರು ದೊಡ್ಡ ಮಡಿಕೆಯಲ್ಲಿ ತಂಬಿಟ್ಟೆಲ್ಲ ಮಾಡಿ ಆರತಿ ಮಾಡಿದ್ರು. ನೋಡೋಕೆ ತುಂಬ ಸಖತ್ತಾಗಿತ್ತು. ಅಷ್ಟು ದೊಡ್ಡ ಮಡಿಕೆಯಲ್ಲಿ ಮಾಡಿದರು. ಆಮೇಲೆ ಹಾಗೆ ತಮಟೆ ಸೌಂಡ್ಗೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊತ ಹಬ್ಬನ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ನಾನು ಫಸ್ಟ್ ಟೈಮ್ 3 ಡೇಸು ಕಂಟಿನ್ಯೂಸಾಗಿ ಅಲ್ಲೇ ಇದ್ದು ಹಬ್ಬನ ನೋಡಿರೋದು. ಯಾವಾಗೂ ಅಷ್ಟೇ ಲಾಸ್ಟ್ ಡೇ ಹೋಗ್ಬಿಟ್ಟು ಮನೆ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡ್ತಿದ್ದೆ. ಫಸ್ಟ್ ಟೈಮ್ 3 ಡೇಸ್ ಅಲ್ಲೇ ಇದ್ದು ಎಂಜಾಯ್ ಮಾಡ್ಕೊಂಡು ಡೇ 2 ಇವತ್ತು ಟ್ಯೂಸ್ಡೇ ಮಂಗಳವಾರ. ಸೊ ನಿನ್ನೆ ಸ್ವೀಟ್ ಊಟ ಇತ್ತು, ದೇವಸ್ಥಾನಕ್ಕೆ ಹೋಗಿ ಆರತಿ ಎಲ್ಲ ನೈಟ್ ಎಲ್ಲ ಮುಗಿತು. ನಿನ್ನೆ ಮರಿ ಕಡ್ದಲ್ಲ, ಅದನ್ನು ಇವತ್ತು ಇಲ್ಲಿ ದೇವಸ್ಥಾನದ ಹತ್ರ ಅಡುಗೆ ಮಾಡಿರ್ತಾರೆ. ಅಕ್ಕಪಕ್ಕ ಊರವರೆಲ್ಲ ಬಂದು ಹಾಗೆ ಊಟ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಈಗ ಊಟಕ್ಕೆ ಹೋಗ್ಬಿಟ್ಟು ಬರಬೇಕು. ಟೈಮ್ ಬಂದಾಗಲೇ 1 o'clock ಆಗಿದೆ. ಮಂಡೇ ಮರಿ ಎಲ್ಲ ಕಡಿದ್ರಲ್ಲ, ಅದನ್ನೆಲ್ಲ ತೊಗೊಬಂದು ಟ್ಯೂಸ್ಡೇ ದೇವಸ್ಥಾನದ ಹತ್ರನೇ ಜೋರಾಗಿ ಅಡುಗೆ ಮಾಡಿ ಅಕ್ಕಪಕ್ಕದವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇದು ಮಾರ್ನಿಂಗು ದೇವ್ರ ಮೆರವಣಿಗೆ ಇತ್ತು.
ನೋಡ್ಬೋದು ಇಷ್ಟು ಜನ ಇದ್ದಾರೆ ಅಂತ. ಇನ್ನು ಸುಮಾರು ಜನ ಇದ್ರೇನೋ. ಇದು ಮೊದಲನೇ ಪಂಕ್ತಿ ಅಂತಾರಲ್ಲ, ಅದು ನಾವು ಹೋದಾಗ ಸ್ಟಾರ್ಟ್ ಆಲ್ರೆಡಿ ಮೊದಲನೇ ಪಂಕ್ತಿ ಕೂತ್ಕೊಂಡಿದ್ರು ಊಟಕ್ಕೆ. ಸೊ ವಿಡಿಯೋ ಮಾಡಿದೆ. ನಾವು ಹೋಗ್ಬೇಕಾದ್ರೆ ಬಿಸಿಲಿಲ್ಲ, ಆಮೇಲೆ ಹೋಗಿ ಕೂತ್ಕೊಂಡ್ರೆ ತುಂಬ ಬಿಸಿಲು ಅನ್ನಿಸ್ತಾ ಇತ್ತು. ಆಮೇಲೆ ಸಂಜೆ ಆಯಿತಾ, ಸ್ವಲ್ಪ ಮಳೆ ಬಂತು. ನಮಗೆ ಇರುವಾಗ ಮಳೆ ಇರಲಿಲ್ಲ. ನಮ್ಮ ಸುಬ್ಬು ನೋಡ್ಬೋದು ಊಟ ಏನು ತಿಂತೀಯಪ್ಪ, ಅನ್ನ ಅಂತ ಏನೋ ಹೇಳ್ತಾ ಇದ್ದ ನೋಡ್ಬೋದು. ಅವನಿಗೆ ಫಸ್ಟ್ ಟೈಮ್ ಅವನಿಗೆ ಒಂದು ಸಪ್ರೇಟ್ ಎಲೆ ಹಾಕು ಅಂತ ಆಟ ಮಾಡ್ತಿದ್ದ. ಸೊ ಅವನಿಗೆ ಸಪ್ರೇಟ್ ಒಂದು ಎಲೆ ಹಾಕ್ಸಿ ಕೂರಿಸ್ತು. ಸೊ ಟೈಮ್ ಬಂದಾಗಲೇ 3:30 ಆಗಿದೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ, ಯಾಕಂದರೆ ಮನೇಲಿ ಹೆಂಗರು ಎಲ್ಲರೂ ಇದ್ದಾರಲ್ಲ, ಹುಡುಗರು ಎಲ್ಲ, ಅದಕ್ಕೆ ವಾಯ್ಸು ಜಾಸ್ತಿ. ಬರ್ಬೇಕಾದ್ರೆ ಐಸ್ ತಿನ್ಕೊಂಡು ಇನ್ನೊಂದು ಯಾವುದೋ ಗಡ್ಬೆಟ್ ತಂದಿದ್ದೀವಿ. ಸೊ ನಮ್ಮ ಪಾಪು ನೋಡಿ, ಅವನು ಅಲ್ಲಿ ತಿಂದ. ಅಪ್ಪು ಇಲ್ಲಿ ಡೇ 3 ಇದು ವೆಗ್ನೆಸ್ಡೇ ಮಾರ್ನಿಂಗ್ ಟಿಫನ್ಗೆ ರಸಮ್ ಮಾಡಿದೆ. ಆಗಲೇ ನಾನ್ ವೆಜ್ಗೆಲ್ಲ ಮುದ್ದೆ, ಸಾಂಬಾರು, ಅನ್ನ, ಚಿಕನ್ ಚಾಪೀಸು, ಮಟನ್ ಸಾಂಬಾರು, ಬೋಟಿ ಗೊಜ್ಜು, ಎಗ್ ರೈಸು, ಮುದ್ದೆ, ಅನ್ನ, ರಸಮ್ ಮಾಡಿದರು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ನೀನೇನೋ ಒಂದು ವೀಡಿಯೋ ನೋಡ್ಬೋದು. ಇದು ಟಮಟೆ ಹೊಡೆಯೋ ಹತ್ರ ಅಪ್ಪನ ಬಿಟ್ಟು ಡ್ಯಾನ್ಸ್ ಆಡ್ತಂತ ಅವ್ನು ಆಡಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.